ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇತ್ವಾ ಮಹಾಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಆದುದರಿಂದ ಹೇ ಪ್ರಭು, ಪೂಜ್ಯನಾದ ನಿನಗೆ ದೀರ್ಘದಂಡ ನಮಸ್ಕಾರ ಮಾಡಿ ಬೇಡಿಕೊಳ್ಳುತ್ತಿದ್ದೇನೆ. ತಂದೆ ಮಗನನ್ನು, ಮಿತ್ರನು ಮಿತ್ರನನ್ನು, ಪ್ರಿಯನು ಪ್ರಿಯಳನ್ನು ಮನ್ನಿಸುವಂತೆ ನನ್ನನ್ನು ಮನ್ನಿಸು. ಮೇರು ಪರ್ವತದಂತಿರುವ ಮಹಾಮಹಿಮನ ಮಹಿಮೆ ತಿಳಿದ ಪಾರ್ಥ ಹೆದರಿದ್ದಾನೆ. ತಾನು ಹಾಗೂ ತನ್ನವರು ಮಾಡುವ ತಪ್ಪನ್ನು ತಪ್ಪೇ ಅಲ್ಲ ಎಂದು ಪರಿಗಣಿಸುವ ಜಾಯಮಾನ ಇದ್ದಿದ್ದೆ. ಧೃತರಾಷ್ಟ್ರ ತನ್ನ ಮಕ್ಕಳು ಮಾಡಿದ ತಪ್ಪನ್ನು ಮನ್ನಿಸುವ ಬದಲು ತಿದ್ದಿ ಬೆಳೆಸಿದ್ದರೆ ಶೂರನಾದ ಮಕ್ಕಳಿಂದ ಈ ಭೂಮಿ ಇರುವವರೆಗೂ ನೆನಪಿಸಿಕೊಳ್ಳುವಂತಹ ಆಡಳಿತ ಕೊಡಬಹುದಾಗಿತ್ತು. ಮಕ್ಕಳು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡದೆ ಅದೆಷ್ಟೋ ಮಹಾನುಭಾವರು ತಮ್ಮ ಸರ್ವಸ್ವವನ್ನೂ ಕಳೆದುಕೊಂಡದ್ದನ್ನು ಚರಿತ್ರೆಗಳಲ್ಲಿ ಕಾಣಬಹುದು. ಆದರೆ ಇವರೆಲ್ಲರ ರೀತಿ ಮನ್ನಿಸು ಎಂಬ ಆಶಯ ಅರ್ಜುನನದಲ್ಲ. ದೈನಂದಿನ ಜೀವನದಲ್ಲಿ ಸಾಕಷ್ಟು ತಪ್ಪುಗಳು ಸಹಜ. ಅಂತಹ ಸಣ್ಣ ಪುಟ್ಟ ತಪ್ಪುಗಳಿಗೆ ಶಿಕ್ಷಿಸ ಹೊರಟರೆ ಈ ಲೋಕ ಕೇವಲ ಶಿಕ್ಷಿಸುವುದಕ್ಕೆ ಇರುವಂತಹದ್ದು ಎಂದು ಭಾವಿಸಬೇಕಾದೀತು. ಈ ಕಾರಣದಿಂದಲೇ ಪಾರ್ಥ ಸಣ್ಣ ತಪ್ಪು ಮಾಡಿದವರನ್ನು ಮನ್ನಿಸುವವರನ್ನು ಉದಾಹರಣೆಯಾಗಿ ನೀಡಿ ತನ್ನನ್ನು ಮನ್ನಿಸುವಂತೆ ಹೇಳುತ್ತಿದ್ದಾನೆ. ಮನುಷ್ಯನಿಗೆ ತಾನು ಮಾಡಿದ್ದು ಹಾಗೂ ಮಾಡುತ್ತಿರುವುದು ತಪ್ಪು ಎಂಬ ಅರಿವು ಮೂಡಿದರೆ ಸಾಕು, ಆತನ ಜೀವನದಲ್ಲಿ ಬದಲಾವಣೆಯ ಗಾಳಿ ಬೀಸಲು ಆರಂಭವಾಗುತ್ತದೆ. ಭಗವಂತ ಕೂಡ ಕರುಣಾಮಯಿ ಎಂಬುದು ಪಾರ್ಥನಿಗೆ ತಿಳಿದಿದೆ. ಭಗವಂತ ಇರುವುದು ಶಿಕ್ಷಿಸುವುದಕ್ಕಲ್ಲ, ರಕ್ಷಿಸುವುದಕ್ಕೆ ಎಂಬ ಅರಿವು ಇರುವ ಕಾರಣದಿಂದಲೇ ಆತನಲ್ಲಿ ಶರಣಾಗತನಾಗಿ ಬೇಡಿಕೊಳ್ಳುತ್ತಿದ್ದಾನೆ. ಹರಿ ಓಂ ತತ್ಸತ್.